ರಾಜ್ಯದಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಹೋಗಿ ಕಳೆದ ವರ್ಷ ಕೈ ಸುಟ್ಟುಕೊಂಡಿದ್ದಂಥ ರಾಜ್ಯ ಸರ್ಕಾರ ಈಗ ಮತ್ತೆ ಅದೇ ಪ್ರಯತ್ನದಲ್ಲಿದೆ. ಸರ್ಕಾರ ಮತ್ತು ಸಾರ್ವಜನಿಕ ಜಾಗದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಪಥಸಂಚಲನ ಮತ್ತು ಕಾರ್ಯಕ್ರಮಗಳಿಗೆ ಮೂಗುದಾರ ಹಾಕೋದಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದು. ವಿಧೇಯಕ ಮಂಡಿಸೋದಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಕೊಡಲಾಗಿದೆ. ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡನೆಯಾಗುತ್ತೆ. ವಿಧೇಯಕ ಮಂಡಿಸಿ ಒಪ್ಪಿಗೆಯನ್ನ ಪಡೆದು ಕಾನೂನು ರೂಪದಲ್ಲಿ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಕಳೆದ ವರ್ಷ ಇಂಥದ್ದೇ ಪ್ರಯತ್ನ ಕೈ ಹಾಕಿತ್ತು ರಾಜ್ಯ ಸರ್ಕಾರ, ಕೋರ್ಟಲ್ಲಿ ಹಿನ್ನಡೆಯಾಗಿತ್ತು. ಈಗ ವಿಧೇಯಕದ ಮುಖಾಂತರ ಆರ್ಎಸ್ಎಸ್ಗೆ ಅಂಕುಶ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸಾರ್ವಜನಿಕ ಜಾಗ ಪ್ರವೇಶ ನಿಯಂತ್ರಣ ವಿಧೇಯಕ ಅಂತ ಅದಕ್ಕೆ ಹೆಸರಿಡಲಾಗಿದೆ. ಈ ಅಧಿವೇಶನದಲ್ಲಿ ಇದನ್ನ ಮಂಡಿಸೋದಕ್ಕೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಸರ್ಕಾರಿ ಶಾಲೆಯ ಆವರಣ, ಪಾರ್ಕು, ಮುಜರಾಯಿ ದೇವಸ್ಥಾನ, ಸರ್ಕಾರಕ್ಕೆ ಸೇರಿದಂಥ ಜಾಗ, ಇಲ್ಲಿ ಯಾವುದೇ ಸಂಘಟನೆಯಾದರೂ, ಆರ್ಎಸ್ಎಸ್ ಅಂತಲ್ಲ, ಯಾವುದೇ ಸಂಘಟನೆಯಾದರೂ ಕೂಡ ಪಥಸಂಚಲನ ಮಾಡ್ತಾರೆ ಅಥವಾ ಒಟ್ಟು ಸೇರ್ತಾರೆ ಅಂತಾದ್ರೆ ಅನುಮತಿಯನ್ನ ಪಡ್ಕೊಳ್ಬೇಕು ಅಂತ ಈ ವಿಧೇಯಕದ ಒಟ್ಟು ತಿರುಳು. ಆರ್ಎಸ್ಎಸ್ಗೆ ಯಾವ ರೀತಿ ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಕೇಳಿದ್ರೆ, ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಆಗಿರುವಂತ ಸಂಘಟನೆ ಅಲ್ಲ, ನೋಂದಣಿಯಾದಂಥ ಸಂಘಟನೆ ಅಲ್ಲ ಆಗಿರೋದ್ರಿಂದ ಪರ್ಮಿಷನ್ ಪಡ್ಕೊಳ್ಳೋ ಸಂದರ್ಭದಲ್ಲಿ ಆರ್ಎಸ್ಎಸ್ಗೆ ಇದು ಸಮಸ್ಯೆಯನ್ನ ತರೋದು ಖಚಿತ. ಪರ್ಮಿಷನ್ ಬೇರೆಯವರ ಹೆಸರಲ್ಲಿ ಪಡೆದ್ರೆ ಸರ್ಕಾರ ಕೊಡದೇ ಇರಬಹುದು. ಇದು ಆರ್ಎಸ್ಎಸ್ಗೆ ಸಮಸ್ಯೆಯಾಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರಿ ಶಾಲೆಗಳಲ್ಲಿ ನಡೆಯುವಂಥ ಬೈಟೆಕ್ಗಳು, ಪಾರ್ಕ್ನಲ್ಲಿ, ರೋಡ್ನಲ್ಲಿ ನಡೆಯುವಂಥ ಪಥಸಂಚಲನ, ಇದೆಲ್ಲದಕ್ಕೂ ಕೂಡ ಈ ವಿಧೇಯಕದ ಮುಖಾಂತರ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು. ಇನ್ನು ಏನಾಗಿತ್ತು ಇದರಲ್ಲಿ, ಸರ್ಕಾರ ಏನು ಮಾಡಿತ್ತು ಅನ್ನೋದನ್ನು ಒಮ್ಮೆ ನೋಡ್ಬಿಡೋಣ. ಏನಾಗಿತ್ತು? ಆರ್ಎಸ್ಎಸ್ ನಿರ್ಬಂಧಕ್ಕೆ ಕಳೆದ ವರ್ಷ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಿತ್ತು. ಆಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಪ್ರಿಯಾಂಕ್ ಖರ್ಗೆ. ಅವರ ಪತ್ರವನ್ನು ಆಧರಿಸಿ ಸರ್ಕಾರ ಒಂದು ಆದೇಶ ಮಾಡುತ್ತೆ. ಅಕ್ಟೋಬರ್ 18ನೇ ತಾರೀಕು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇರ್ತಾರೆ. ಸರ್ಕಾರ ಒಂದು ಆದೇಶ ಮಾಡಿತು. ಆ ಆದೇಶ ಏನು ಅಂತಂದ್ರೆ, 10ಕ್ಕಿಂತ ಹೆಚ್ಚು ಜನ ಸಾರ್ವಜನಿಕ ಜಾಗದಲ್ಲಿ ಒಟ್ಟು ಸೇರಬೇಕು ಅಂತಾದ್ರೆ ಅನುಮತಿಯನ್ನ ಪಡಿಬೇಕು, ಕಡ್ಡಾಯವಾಗಿ ಅನುಮತಿಯನ್ನ ಪಡಿಬೇಕು. ಅದು ಆರ್ಎಸ್ಎಸ್ ಅನ್ನ ಗುರಿಯಾಗಿರಿಸಿ ಮಾಡಿದಂತ ಆದೇಶ ಅನ್ನೋದರ ಬಗ್ಗೆ ಚರ್ಚೆಯಾಗಿತ್ತು, ವಿರೋಧ ವ್ಯಕ್ತವಾಗಿತ್ತು. ನಂತರ ಇದು ಕೋರ್ಟ್ ಅಂಗಳಕ್ಕೆ ಹೋಯಿತು. ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಲಯ, ನಾಗಪ್ರಸನ್ನ ಅವರ ಪೀಠ ಒಂದು ಮಹತ್ವದ ಆದೇಶವನ್ನು ಕೊಡುತ್ತೆ. ಅದು ಯಾವುದು ಅಂತಂದ್ರೆ, ಸರ್ಕಾರ ಮಾಡಿರುವಂಥ ಈ ಆದೇಶ ಏನಿದೆ, ಇದು ಮೂಲಭೂತ ಹಕ್ಕಿಗೆ ಧಕ್ಕೆ ತರ್ತಾ ಇದೆ. ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಕೊಟ್ಟಿರುವಂಥ ಮೂಲಭೂತ ಹಕ್ಕಿಗೆ ಇದು ಧಕ್ಕೆ ತರ್ತಾ ಇದೆ. ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಮತ್ತು ಪೀಸ್ಫುಲ್ ಅಸೆಂಬ್ಲಿ, ಶಾಂತಿಯುತವಾಗಿ ಒಟ್ಟು ಸೇರುವಂಥ ಹಕ್ಕು, ಇದರ ಸ್ಪಷ್ಟ ಉಲ್ಲಂಘನೆ. ಒಂದು ಆದೇಶದ ಮುಖಾಂತರ ರಾಜ್ಯ ಸರ್ಕಾರ ಈ ರೀತಿ ಕಾನೂನನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸರ್ಕಾರದ ಆದೇಶವನ್ನು ಕಸದ ಬುಟ್ಟಿಗೆ ಎಸೆದಿತ್ತು. ರಾಜ್ಯ ಸರ್ಕಾರ ಮುಖಭಂಗಕ್ಕೀಡಾಗಿತ್ತು. ಈಗ ವಿಧೇಯಕದ ಮುಖಾಂತರ ಕಾನೂನು ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದರ ಬಗ್ಗೆ ಮುಖ್ಯಮಂತ್ರಿ ಮಾತನಾಡಿದ್ದಾರೆ. ಯಾರೇ ಆದರೂ ಕೂಡ ರಸ್ತೆಯಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತಾದ್ರೆ ಅನುಮತಿಯನ್ನ ಕಡ್ಡಾಯವಾಗಿ ಪಡ್ಕೋಬೇಕು. ಪಾರ್ಟಿ, ಪಕ್ಷ, ಇನ್ನೊಂದು ಮತ್ತೊಂದು ಅಂತಿಲ್ಲ. ಯಾರು ಕೂಡ ರಸ್ತೆಯಲ್ಲಿ ಕಾರ್ಯಕ್ರಮವನ್ನು ಮಾಡೋಂಗಿಲ್ಲ, ಮಾಡಬೇಕು ಅಂತಾದ್ರೆ ಅನುಮತಿ ತಗೋಬೇಕು ಅಂತ ನಿನ್ನೆ ಮುಖ್ಯಮಂತ್ರಿ ಮಾತನಾಡಿದರು ಕ್ಯಾಬಿನೆಟ್ ಸಭೆಯ ನಂತರ.
ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕಾದ್ರೆ ತಗೋಬೇಕು ಅಂತ ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ ಎಲ್ಲೇ ಆಗಲಿ ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತಗೊಂಡು ಪೊಲೀಸಿಗೆ ಬರೋದು, ಏನು ಎಷ್ಟು ಜನ ಬೇಕು, ಎಸ್ ಸಿ ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಗ್ತಾ ಇದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ನಾವು ಯಾರು ಈ ಯೋಚನೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕನಸಿನ ಕೂಸು. ಅವರು ಕೂಡ ಇದರ ಬಗ್ಗೆ ಈಗ ಅಭಿಪ್ರಾಯ ಹೇಳಿದ್ದಾರೆ. ಸಾರ್ವಜನಿಕ ಆಸ್ತಿ ಬಳಕೆ ನಿಯಂತ್ರಣ ವಿಧೇಯಕಕ್ಕೆ ಸಂಪುಟ ಅಸ್ತು ಹೊಂದಿದೆ, ಮಂಡನೆಯಾಗತ್ತೆ ಇವತ್ತಲ್ಲ ನಾಳೆ ವಿಧಾನ ಮಂಡಲದಲ್ಲಿ. ಸರ್ಕಾರದ ಜಮೀನು, ಕಟ್ಟಡ, ಮೈದಾನ, ಉದ್ಯಾನವನ ಬಳಕೆಗೆ ನಿಯಂತ್ರಣ ವಿಧಿಸಲಾಗಿದೆ. ಇಲ್ಲಿ ನಿರ್ದಿಷ್ಟ ಸಂಘಟನೆಗಳನ್ನು ನಾವು ಗುರಿ ಮಾಡಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಸಾರ್ವಜನಿಕ ಆಸ್ತಿಯ ದುರ್ಬಳಕೆಗೆ ಈ ಕಾನೂನನ್ನು ತರ್ತಾ ಇದ್ದೀವಿ, ಯಾವುದೇ ಸಂಸ್ಥೆಯನ್ನ ಮಟ್ಟ ಹಾಕೋದಕ್ಕಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದರು. ಸಂಪುಟ ನಿರ್ಧಾರದ ಬೆನ್ನಲ್ಲೇ ರಾಜಕೀಯ ವಲಯದಲ್ಲೂ ಕೂಡ ಇದು ಚರ್ಚೆಯಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂಥ ಟ್ವೀಟ್ ಇದು. ಯಾರನ್ನೇ ಗುರಿಯಾಗಿರಿಸಿ ನಾವು ಮಾಡಿಲ್ಲ, ಈ ವಿಧೇಯಕವನ್ನು ಮಾಡ್ತಿಲ್ಲ, ಎಲ್ಲರಿಗೂ ನಿಯಮ ಅನ್ವಯ ಆಗತ್ತೆ ಅಂತ. ಪ್ರಿಯಾಂಕ್ ಖರ್ಗೆ ಅವರೇ ಈ ಹಿಂದೆ ಅವರು ಗೃಹ ಸಚಿವರಲ್ಲ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲೇ ಮೊದಲು ಪತ್ರ ಬರೆದಿದ್ದವರೇ ಈ ರೀತಿಯ ಒಂದು ಕಾನೂನಿನ ಅವಶ್ಯಕತೆ ಇದೆ ರಾಜ್ಯಕ್ಕೆ ಅಂತ. ಅವರ ಪತ್ರದ ಆಧಾರದ ಮೇಲೆನೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಂದು ಆದೇಶ ಮಾಡಿದರು. ಆ ಆದೇಶವನ್ನ ಹೈಕೋರ್ಟ್ ತಡೆಯೊಡ್ಡಿತ್ತು, ರಾಜ್ಯ ಸರ್ಕಾರ ಮುಖಭಂಗ ಅನುಭವಿಸಿತ್ತು. ಈಗ ಮತ್ತೆ ವಿಧೇಯಕ ತರುವುದಕ್ಕೆ ಮುಂದಾಗಿದ್ದಾರೆ. ಅದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂಥ ಟ್ವೀಟ್ ಅನ್ನು ನೋಡ್ತಾ ಇದ್ದೀವಿ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ವೈದ್ಯನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಈ ಹಿಂದೆ ಹೈಕೋರ್ಟ್ ಅಲ್ಲಿ ಹಿನ್ನಡೆಯಾಗಿತ್ತು. ಹೈಕೋರ್ಟ್ ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಬಹಳ ಮುಖ್ಯ ಆಗಿತ್ತು, ಇದು ಮೂಲಭೂತ ಹಕ್ಕಿಗೆ ಧಕ್ಕೆ ತರುತ್ತೆ ಅಂತ. ಸೊ ಈಗ ವಿಧೇಯಕದಲ್ಲಿ ಏನ್ ಪ್ಲಾನ್ ಮಾಡಿದ್ದಾರೆ? ರಕ್ಷತ್, ರಾಜ್ಯದಲ್ಲಿ RSS ಸೇರಿದ ಹಾಗೆ ಕೆಲವು ನೋಂದಾವಣೆ ಆಗದೇ ಇರತಕ್ಕಂಥ ಸಂಸ್ಥೆಗಳು, ಸಾರ್ವಜನಿಕ ಪ್ರದೇಶಗಳು, ಮುಖ್ಯವಾಗಿ ದೇವಸ್ಥಾನದ ಆವರಣಗಳು ಮತ್ತು ಶಾಲೆಯ ಆವರಣಗಳನ್ನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಹೊರಟಿದೆ. ಅಂದ್ರೆ RSS ತನ್ನ ಚಟುವಟಿಕೆಗಳನ್ನ ಸರ್ಕಾರಿ ಜಾಗದಲ್ಲಿ ಮಾಡೋದಕ್ಕೆ ಬ್ರೇಕ್ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ಹಲವು ತಿಂಗಳೇ ನಡೀತಾ ಇರತಕ್ಕಂಥ ಚರ್ಚೆಗೆ ಒಂದು ಕಾನೂನಿನ ಬಲವನ್ನು ನೀಡಬೇಕು ಅನ್ನೋ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದೆ. ಮುಖ್ಯವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಮತ್ತೊಂದು ಪ್ರಯತ್ನವನ್ನು ಸರ್ಕಾರ ಮಾಡಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ಆ ಕಾರಣಕ್ಕಾಗಿಯೇ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಆವರಣಗಳು, ದೇವಸ್ಥಾನಗಳ ಅಂದ್ರೆ ಮುಜರಾಯಿ ದೇವಸ್ಥಾನಗಳ ಆವರಣಗಳನ್ನ ಬಳಕೆ ಮಾಡೋ ಸಂಬಂಧಪಟ್ಟಾಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾರ್ಗಸೂಚಿಯನ್ನ ಒಳಗೊಂಡಿರತಕ್ಕಂಥ ಕಾನೂನು ಮಾಡ್ಲಿಕ್ಕೆ ಹೊರಟಿದೆ. ಸರ್ಕಾರಿ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯನ್ನು ನಿಯಂತ್ರಿಸುವ ಮತ್ತು ನೋಂದಾಯಿತವಲ್ಲದ ಸಂಘಟನೆಗಳು ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸೋದಕ್ಕೆ ಆಕ್ಷೇಪ ಅಂದ್ರೆ ನಿರ್ಬಂಧವನ್ನು ವಿಧಿಸಿ ಈ ಕಾನೂನ ಮಾಡಲಾಗ್ತದೆ. ಇದರಿಂದ ಸಹಜವಾಗಿ RSS ನ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬಹುದು ಅಂತಕ್ಕಂಥ ಸರ್ಕಾರದ ಲೆಕ್ಕಾಚಾರ. ಈ ಹಿಂದೆ ಸರ್ಕಾರ ಈ ತರದ ಒಂದು ನಿರ್ಧಾರ ತೆಗೆದುಕೊಂಡು ಸುತ್ತೋಲೆ ಹೊರಡಿಸಿತು. ಧಾರವಾಡದ ಏನು ಹೈಕೋರ್ಟ್ ಪೀಠ ಇದೆ, ಅದಕ್ಕೆ ಸ್ಟೇ ಅನ್ನು ಕೊಟ್ಟಿತ್ತು. ಆಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾನೂನು ತರಬೇಕು ಅನ್ನೋ ನಿರ್ಧಾರವನ್ನು ಸರ್ಕಾರ ಮಾಡಿತ್ತು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಬಂದಿದ್ದಾರೆ. ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ವಿಸ್ತೃತವಾಗಿರುವಂತಹ ಚರ್ಚೆಗಳಾಯಿತು. ಅಂತಿಮವಾಗಿ ಒಂದು ಕಾನೂನು ತರಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026ನ ಇದೇ ಅಧಿವೇಶನದಲ್ಲಿ ಬಿಲ್ ಅನ್ನು ಮಂಡನೆ ಮಾಡಬೇಕು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದು ಸಹಜವಾಗಿ ರಾಜಕೀಯವಾಗಿರ್ತಕ್ಕಂಥ ಟೀಕೆ ಟಿಪ್ಪಣಿಗಳಿಗೆ ಕೂಡ ಕಾರಣವಾಗಿದೆ. ಇಷ್ಟಾಗಿಯೂ ಕೂಡ ಈ ಒಂದು ವಿಧೇಯಕವನ್ನು ತರುವುದರ ಮೂಲಕ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಸ್ಥೆಯನ್ನ ಸಂಘಟನೆಯನ್ನ ನಿಯಂತ್ರಿಸುವ ಕೆಲಸ ನಾವು ಮಾಡ್ತಾ ಇಲ್ಲ ಅಂತಕ್ಕಂಥನ ಸರ್ಕಾರ ಹೇಳುವ ಪ್ರಯತ್ನ ಮಾಡಿದ್ರು ಕೂಡ ಪರೋಕ್ಷವಾಗಿ RSS ನ ಸಂಘಟನೆಯ ಚಟುವಟಿಕೆಗಳಿಗೆ ಬ್ರೇಕ್ ಆಗ್ತಕ್ಕಂಥ ನಿರ್ಧಾರವನ್ನ ಈ ಮೂಲಕ ತೆಗೆದುಕೊಳ್ಳಲಾಗಿದೆ. ಈ ಹಿಂದೆ ಪಥಸಂಚಲನ ಸಂಬಂಧಪಟ್ಟ ಹಾಗೆ ನಡೆದಿರ್ತಕ್ಕಂಥ ಜಟಾಪಟಿಯ ಮಧ್ಯದಲ್ಲಿ ಕಾನೂನು ಸಮರಗಳು ಕೂಡ ಮುಂದುವರೆತು ಅಂತಿಮವಾಗಿ ಸರ್ಕಾರಕ್ಕೆ ಹಿನ್ನಡೆಯಾಗಿತ್ತು. ಹಾಗಾಗಿ ಒಂದು ಕಾನೂನು ಬಲ ಇರಬೇಕು ಅನ್ನೋ ಕಾರಣಕ್ಕಾಗಿ ಒಂದು ವಿಧೇಯಕವನ್ನು ತರಲಾಗಿದೆ. ಸುತ್ತೋಲೆಗಳಿಗೆ ಹೈಕೋರ್ಟ್ಗಳಲ್ಲಿ ಸ್ಟೇ ಸಿಗತ್ತೆ, ಆದರೆ ಆದೇಶಗಳಿಗೆ ಸ್ಟೇ ಮಾಡುವ ಸಂಬಂಧಪಟ್ಟ ಹಾಗೆ
ಕಾನೂನು ಸಮರ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದು ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ಆಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆ ಕಾರಣಕ್ಕಾಗಿ ಕಾನೂನು ಬಲವನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದು, ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಬಿಲ್ ತರಬೇಕು ನಿರ್ಧಾರ ಮಾಡಲಾಗಿದೆ. ಈ ಬಿಲ್ ಬಗ್ಗೆ ವಿಧಾನಸಭೆಯಲ್ಲೇ ಈ ಬಿಲ್ ಮಂಡನೆ ಆಗುತ್ತೆ, ಚರ್ಚೆ ಆದ ಬಳಿಕ ಅಂಗೀಕಾರ ಆಗುತ್ತೆ. ಇದು ರಾಜ್ಯಪಾಲರಿಗೆ ಹೋದ ನಂತರ ರಾಜ್ಯಪಾಲರು ಅನುಮೋದನೆ ಕೊಡ್ತಾರೋ ಇಲ್ಲವೋ ಎಲ್ಲವೂ ಕೂಡ ಸಹಜವಾಗಿ ಒಂದಷ್ಟು ಸಂಘರ್ಷಮಯವಾಗಿರ್ತಕ್ಕಂಥ ಹಾದಿಯನ್ನು ತುಳಿತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.